ಅವ್ರಿಗೇನೂ ಇಲ್ಲಲ್ಲ, ಅವರಿಗೆ ಪರಮಾತ್ಮ ಏನೂ ಕೊಟ್ಟಿಲ್ಲಲ್ಲ, ನಮಗೆ ಇಷ್ಟರ ಕೊಟ್ಟಾನಲ್ಲ, ಸಾಕಲ್ಲಪ್ಪ ಅಂತ ತಿಳ್ಕೊಂಡು ಅವ್ರಿಗಿಂತಲೂ ನಮ್ಮದು ಚಲೋ ಅನ್ಕೋಬೇಕು ವಿನಃ ಅವರನ್ನು ನೋಡಿ ನಾವು ಇನ್ನೊಬ್ಬರ ಮೇಲೆ ಮಾತ್ಸರ್ಯ ಭಾವದಿಂದ ನಾವು ಎಂದೂ ಇರಬಾರ್ದು. ನಿಮ್ಗೆ ಗೊತ್ತಿರಬೇಕು, ಜಗತ್ತಿನೊಳಗೆ ಒಂದು ಅತೀ ಕರ್ಗ ಇದ್ದದ ವಸ್ತು ಐತಂತ್ರಿ, ಅತೀ ಕಪ್ಪು. ನಿಮ್ಮ ದೃಷ್ಟಿಯೊಳಗೆ ಅತೀ ಕಪ್ಪು ಯಾವುದಕ್ಕಂತೀರಿ? ಅತೀ ಕರ್ಗ. ಅದಕ್ಕಿಂತಲೂ ಕರ್ಗ ಯಾವುದೂ ಇಲ್ಲ. ಯಾವುದಂತೀರಿ? ಕರ್ರ ನಂಗಿರ್ತಾವ, ಕರಿ ಶೀರಿರ್ತಾವ, ಎಲ್ಲ ಇರ್ತಾವ. ಆದ್ರೆ ಬರೆಯವ್ರು ಏನು ಬರೀತಾರಂದ್ರೆ, ಜಗತ್ತಿನೊಳಗೆ ಅತೀ ಕಪ್ಪು ವಸ್ತು, ಅತೀ ಕರ್ಗ ಇದ್ದದ ವಸ್ತು ಅಂತಂದ್ರೆ ಕಾಡಿಗೆ. ಕಣ್ಣಿಗೆ ಹಚ್ತಾರಲ್ರಿ ಕಾಡಿಗೆ, ಸಣ್ಣ ಹುಡುಗರಿಗೆ ಅದು ಹಚ್ತಾರಲ್ಲ ಕಾಡಿಗೆ. ಆ ಕಾಡಿಗೆಕ್ಕಿಂತಲೂ ಕರ್ಗ ಇದ್ದದ್ದು ಯಾವುದು ಅಂತ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಕಾಡಿಗೆಕ್ಕಿಂತಲೂ ಕರ್ಗ. ಒಬ್ಬ ಹಿಂದಿ ಕವಿ ಕೇಳ್ತಾನಂತ, ಕಾಜಲ್ ಸೇ ಕಾಲ ಕೌನ್ ಹೈ, ಕಾಜಲ್ ಸೇ ಕಾಲ ಕೌನ್ ಹೈ. ಅದಕ್ಕೆ ಉತ್ತರ ಏನು ಬರೀತಾರಂತಂದ್ರೆ, ಅವರೇ ಕಲಂಕ ಹೈ. ಅದಕ್ಕೆ ಕಳಂಕ ಅಂತ ಕರೀತಾರೆ. ಅಂದ್ರೆ ನಾನು ನಿನ್ನೆ ನಿಮಗೆ ಹೇಳ್ತಿದ್ನೆಲ್ಲ ತಾಯಂದಿರ, ಶೀಲ. ಮನುಷ್ಯ ಎಲ್ಲವನ್ನು ಕಳ್ಕೊಂಡ್ರೂ ಚಾರಿತ್ರ್ಯವನ್ನು ಕಳ್ಕೋಬಾರ್ದು. ಎಲ್ಲ ಕಳ್ಕೊಂಡ್ರೂ ನಾವು ಗಳಿಸಬಹುದು, ಏನನ್ನು ಕಳ್ಕೊಂಡ್ರೂ ಮರಳಿ ನಾವು ಪಡಿಬಹುದು. ಅಥವಾ ಒಂದು ಸಾರಿ ನಾವು ನಮ್ಮ ಜೀವನದಲ್ಲಿ ಚಾರಿತ್ರ್ಯವನ್ನು ಕಳ್ಕೊಂಡೀವಿ ಅಂತಂದ್ರೆ, ನಮ್ಮ ಜೀವನದೊಳಗೆ ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡಿವಂತಂದ್ರೆ ಮತ್ತೊಮ್ಮೆ ಅದನ್ನು ಗಳಿಸಲಿಕ್ಕೆ ಎಂದೂ ಆಗೋದಿಲ್ಲ. ಅದಕ್ಕೆ ನಾವಿಲ್ಲಿ ಹೆಂಗಂತಂದ್ರೆ, ನಿಜಗೊಂಡ್ರು ಒಂದು ಮಾತು ಭಾಳ ಚಂದ ಬರೀತಾರೆ ನೋಡ್ರಿ ಅದ್ರ ಬಗ್ಗೆ. ಏನಂತಂದ್ರೆ, ಪಡೆದ ಅಪವಾದದಿಂ ಮರಣಮಿನ್ನುಂಟೆ. ಮನುಷ್ಯ ಇನ್ನೂ ಸಾಯ್ಬೇಕು ವಿನಃ ಅಪಮಾನಿತನಾಗಿ ಬದುಕಬಾರದು, ಅಕೀರ್ತಿವಂತನಾಗಿ ಬದುಕಬಾರದು. ಆ ರೀತಿಯೊಳಗೆ ನಾವು ಎಂದೂ ನಮ್ಮ ನಡೆ ಆ ನಿಟ್ಟಿನೊಳಗೆ ಇರಬಾರ್ದು. ನಾವು ಹೆಂಗಂತಂದ್ರೆ ಚಾರಿತ್ರ್ಯವಂತರಾಗಿ ಬದುಕಬೇಕು, ಚರಿತ್ರಹೀನರಾಗಿ ನಾವು ಎಂದೂ ಬದುಕಬಾರ್ದು. ಕೆಲವೊಂದು ಸಾರಿ ಬರ್ತಿರ್ತದ ಹಾಗೆ, ನಾವೇನೂ ಅಪವಾದವನ್ನು ಮಾಡದೇ ಇದ್ದರೂ ಕೂಡ ಕೆಲವೊಬ್ಬರು ಅಂತಿರ್ತಾರೆ, ಎಂತೆಂಥವರನ್ನು ಬಿಟ್ಟಿಲ್ಲ ಜನ, ಎಂತೆಂಥವರನ್ನು ಬಿಟ್ಟಿಲ್ಲ. ನಿಂದ ಮಾಡೋರು, ನಮ್ಮ ಬಗ್ಗೆ ಆಡ್ಕೊಳ್ಳೋರು ಇರ್ತಾರೆ. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳಲ್ಲ, ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಇದು ಜಗತ್ತೇ ಅದಪ್ಪ. ಕೆಲವೊಂದು ಮಂದಿದ ಮಾತಾಡಕನೇ ಹುಟ್ಟಿರ್ತಾರೆ. ಅವ್ರು ಬೇರೆ ಕೆಲಸ ಏನೂ ಇರಂಗಿಲ್ಲ. ಎದ್ದು ಕೂಡಲೇ ಬರೋದು, ಮನ್ಯಾಗ ನಾಷ್ಟ ಮಾಡೋದು, ಕಟ್ಟಿ ಮ್ಯಾಗ ಕುಂತ ಅದನ್ನು ಮಾತಾಡೋದು. ಏನು ಹೋಗವ್ರದ್ದು ಬರೋವ್ರದ್ದು ಅದನ್ನೇ ಮಾತಾಡೋದು. ಆದರೆ ಒಂದು ಪಕ್ಕ ತಿಳ್ಕೋರಿ, ನಾವು ಮಂದಿದು ಏನಾದರೂ ಮಾತಾಡಿದ್ವಿ ಅಂದ್ರೆ ಅವ್ರು ಮಾಡಿದ ಪಾಪ ನಮಗೆ ಬರ್ತದ್ರಿ. ಅವ್ವ, ನಿಮ್ಮ ಭಾಷೆಯೊಳಗೆ ಅಂತೀರಲ್ಲ, ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ. ಒಬ್ಬ ರಾಜ ಭಾಳ ದೊಡ್ಡ ಪುಣ್ಯವಂತ ಇದ್ದ, ಭಾಳ ದೊಡ್ಡ ಪುಣ್ಯವಂತ. ದಾನ ಧರ್ಮ ಪುಣ್ಯ ಪರೋಪಕಾರ, ಯಾರಿಗಾದರೂ ಒಂದಿಷ್ಟು ಕಡಿಮೆದ ಬಡತನದ ಅಂತಂದ್ರೆ ತನ್ನ ಸೈನಿಕರಿಗೆ ಕೊಟ್ಟು ಅವ್ರಿಗೆ ಹೋಗಿ ಕೊಟ್ಟು ಬಾರಪ್ಪ, ಅವರಿಗೆ ಸ್ವಲ್ಪ ಬಡತನದ ನೋವದ, ದೇವರು ಕೊಟ್ಟಿಲ್ಲ, ಇದನ್ನು ಓದಿ ಕೊಟ್ಟು ಬಾ ಅಂತ ಕೊಟ್ಟು ಬರ್ತಿದ್ದ. ಯಾರ ಮನೆಯೊಳಗರ ವಿದ್ಯಾರ್ಥಿಗಳ ಶಾಲಿ ಕಲಿಯವರಿದ್ದಾರಂದ್ರೆ ಅವರಿಗೆ ಶಾಲಿ ಕಲಿಯೋಕೆ ದುಡ್ಡು ಇರಲಿಲ್ಲ ಅಂತಂದ್ರೆ ಅವನ ಕಿವಿಗೆ ಮುಟ್ಟಿತ್ತು ಅಂತಂದ್ರೆ ಓದಿ ಕೊಟ್ಟು ಬಾರಪ್ಪ ಇದನ್ನು ಅವರಿಗೆ, ಆ ಹುಡುಗನಿಗೆ ಶಾಲಿ ಕಲಿಯೋಕೆ ರೊಕ್ಕ ಕೊಟ್ಟು ಬಾರಪ್ಪ ಅಂತ. ಇಷ್ಟು ಒಳ್ಳೆಯ ರಾಜ ಇದ್ದರಿ. ಮತ್ತು ಅವನ ರಾಜ್ಯದೊಳಗೆ ನಿರಂತರ ದಾಸೋಹ. ಯಾರ ನಿರ್ಗತಿಕರಿದ್ದರಂದ್ರೆ ಎಷ್ಟೋ ಮಂದಿ ಅದಾರಲ್ರಿ ಪಾಪ, ಎಷ್ಟೋ ಮಂದಿ ಹೆಂಡತಿ ಸತ್ತಿರ್ತಾರೆ, ಗಂಡಗ ಮನ್ಯಾಗ ಅಂದ್ರೆ ಅಪ್ಪಗೆ ಕೂಳ ಹಾಕಂಗಿಲ್ಲ, ಹೆಂಡತಿ ಸತ್ತು ನಂತರ ಪಾಪ ಅದು ಭಿಕ್ಷಾ ಬೇಡ್ಕೋತ ಅಡ್ಡಾಡ್ತಿರ್ತವೆ. ಅಂಥವ್ರಿಗೆ ಊಟ ಹಾಕವ್ರು ಯಾರು? ಅದಕ್ಕೆ ಹಿಂದೆ ರಾಜರು ಅಂತಂದ್ರೆ ಅವರು ದೇವರಿದ್ದಂಗಂತ್ರಿ. ಶಾಸ್ತ್ರದೊಳಗೆ ಬರೀತಾರೆ, ರಾಜ ಪ್ರತ್ಯಕ್ಷ ದೇವತಾ.
ರಾಜ ಅಂದ್ರೆ ಆಗಿನ ಕಾಲದೊಳಗೆ ಪ್ರತ್ಯಕ್ಷ ದೇವತಾ ಅಂತ ಕರೀತಿದ್ರು ರಾಜನಿಗೆ. ಇಂಥವರಿಗೆ ಯಾರು ಇದ್ದರು ಅಂತಂದ್ರೆ ಅವ್ರು ಎಲ್ಲಿ ಉಣ್ಬೇಕು ಪಾಪ, ಅವ್ರು ಬಂದು ಇಲ್ಲಿ ಊಟ ಮಾಡಿ ಹೋಗಲಿ ಅಂತ ತಿಳ್ಕೊಂಡು ನಿರಂತರ ದಾಸೋಹ ಇಟ್ಟಿದ್ದ, ನಿರಂತರ ದಾಸೋಹ. ಆನಂತರ ತನ್ನ ಪ್ರತಿಷ್ಠಿತ ವ್ಯಕ್ತಿಗಳು ಯಾರಾದರೂ ಇದ್ರೆ ಅವರಿಗೂ ಊಟಕ್ಕೆ ಕರಿತಿದ್ದ. ಹಿಂಗಪ್ಪ ಬರ್ರಿ ನಮ್ಮಲ್ಲಿ ಪ್ರಸಾದ ಮಾಡಿ ಹೋಗ್ರಿ ಅಂತ ತಿಳ್ಕೊಂಡು ದಿನಾ ಚಲೋ 20 ಮಂದಿನ ಕರಿತಿದ್ದ. ದಾಸೋಹದೊಳಗೆ ಊಟ ಮಾಡಿಸ್ತಿದ್ದ. ದಾನ ಧರ್ಮ ಪುಣ್ಯ ಪರೋಪಕಾರ, ಒಳ್ಳೆಯ ವ್ಯಕ್ತಿ ರಾಜ, ಒಳ್ಳೆಯ ವ್ಯಕ್ತಿ. ಅದೊಂದು ಸಾರಿ ಏನಾಗಿತ್ತು ಅಂತಂದ್ರೆ ಅಡುಗೆ ಮಾಡವ ಅವನ ಲಕ್ಷ್ಯ ತಪ್ಪಿ ಪಾಯಸದೊಳಗೆ ಒಂದು ಹಾವು ಬಿದ್ದು ಸತ್ತಿತ್ತು ರೀ. ಹಾವ ದೊಡ್ಡ ಸರ್ಪ. ಅದು ಅದರೊಳಗೆ ಕುದ್ದು 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 ತನ್ನ ಎಲ್ಲ ವಿಷವನ್ನು ಆ ಪಾಯಸದೊಳಗೆ ಬಿದ್ದು ಬಿಟ್ಟಿತ್ತು. ಪಾಯಸದೊಳಗೆ ಅದರೊಳಗೆ ಅವೇನು ಮಾಡ್ತಿದ್ದ ಅಂತಂದ್ರೆ ಅದು ಎಲ್ಲರದು ಸ್ವಭಾವ ನೋಡ್ರಿ, ಪಾಪ ತಪ್ಪಲ್ಲ. ಸಾಮಾನ್ಯ ಜನರಿಗೆ ಅಲ್ಲಿ ದಾಸೋ ಅನ್ನ ಸಾರ ಹಿಂಗೇನರ ಇಡ್ತಿದ್ದ, ಒಂದಿಟ್ಟು ಕಟಕ್ ರೊಟ್ಟೆಯೋ ಮತ್ತೇನೋ ಇಡ್ತಿದ್ದ. ಯಾರಾದರೂ ತನ್ನ ಲೆವೆಲ್ದವರು ಬಂದವರು, ರಾಜರ್ ಲೆವೆಲ್ನೊಳವು ಶ್ರೀಮಂತರು ಅಧಿಕಾರಿಗಳು ಬಂದವ್ರಿಗೆ ಒಂದಿಷ್ಟು ಒಳಗಡೆ VIP ಅಂತ ತಿಳ್ಕೊಂಡು ಚಲೋ ಊಟ ಮಾಡಿಸ್ತಿದ್ದ. ಯಾರಿಗೆ VIP ಅಂತಿದ್ದವ್ರಿದ್ದರಲ್ಲ, ಚಲೋ ಊಟ ಮಾಡಿಸ್ತಿದ್ದಲ್ಲ, ಅವರಿಗೆ ಚಲೋ ಮನುಕ ಕಾರಿಕ ಗೋಡಂಬಿ ಬಾದಾಮ್ ಇವನ್ನೆಲ್ಲ ಹಾಕಿ ಪಾಯಸ ಮಾಡಿಸಿದ್ದ. ಗೊತ್ತಿಲ್ಲ ಅದರೊಳಗೆ ಹಾವು ಬಿದ್ದಿತ್ತು, ವಿಷ ಕಕ್ಕಿ ಕಕ್ಕಿ ಅದರೊಳಗೆ ಸತ್ತು ಹೋಗಿಬಿಟ್ಟಿತ್ತು. ಗೊತ್ತಾಗಿಲ್ಲ ಅವನಿಗೆ. ಉಂಡ್ರು ಒಳಗಡೆ ಒಂದು 20 ಮಂದಿ ಇದ್ದರು. ಅದರೊಳಗೆ ಕೆಲವೊಬ್ಬರು ಏನು ಮಾಡಿದರು ಅಂತಂದ್ರೆ, ಇಲ್ಲ ರೀ ನಮಗೆ ಶುಗರ್ ಅದ, ನಾವು ಸ್ವೀಟ್ ಉಣ್ಣಂಗಿಲ್ಲ ಅಂತ ಕೆಲವೊಬ್ಬರು ಉಣ್ಲಿಲ್ಲ, ಕೆಲವೊಬ್ಬರು ಉಂಡ್ರು. ಉಂಡವ್ರೊಳಗೆ ಒಂದು 10 ಮಂದಿ ಸತ್ತು ಬಿಟ್ರಿ ಪಾಪ. ಒಂದು 10 ಮಂದಿ ಸತ್ತು ಬಿಟ್ಟರು. ಅದಕ್ಕಯ್ಯವ ಅಡುಗೆ ಮನೆ ನಿಮ್ಮ ಕೈಯಾಗಿರ್ತದಲ್ರಿ, ನೀವು ಭಾಳ ಜಾಗೃತಿ ಇರ್ಬೇಕ್ರಿ. ಭಾಳ ಜಾಗೃತಿ ಇರ್ಬೇಕು ಅಡುಗೆ ಮಾಡೋರು. ಅಡುಗೆ ಮಾಡುವಾಗ ನಮ್ಮ ಮಗುಗಳೊಂದೊಂದು ಸ್ವಭಾವ ಇರ್ತದೆ ರೀ. ಏನಂತಂದ್ರೆ ಇಲ್ಲಿ ಚಾ ಕೆಡೋದು ಧಾರಾವಾಹಿ ಅಲ್ಲಿ ನೋಡ್ಬೋದು. ಇಲ್ಲಿ ಹಲ್ಲಿ ಬಿತ್ತಂದ್ರೆ ಏನು ಮಾಡ್ತೀರಿವ? ನಾ ಅದಕ್ಕೆ ಹೇಳ್ತಿರ್ತೀನಿ, ಅಡುಗೆ ಮಾಡುವಾಗ ಬೇರೆ ಎಲ್ಲಿಯೂ ಲಕ್ಷ್ಯ ಕೊಡಬೇಡ್ರಿ. ಆನಂತರ ಅಡುಗೆ ಮಾಡುವಾಗ ಭಾಳ ಸ್ವಚ್ಛದಿಂದ ಅಡುಗೆ ಮಾಡ್ಬೇಕು. ನೀವೇ ಉಣ್ತೀರಲ್ರಿ ನೀವೇ ಉಣ್ತೀರಿ, ನಿಮ್ಮ ಮಕ್ಕಳ ಉಣ್ತಾರ, ನಿಮ್ಮ ಗಂಡನೇ ಉಣ್ತಾನ. ಭಾಳ ಸ್ವಚ್ಛದಿಂದ ಅಡುಗೆ ಮಾಡ್ಬೇಕು. ನಾ ಇಲ್ಲಲ್ರ ಮತ್ತು ನಾ ಏನು ಹೇಳೋದು ಬೇರೆ ಕಡೆ ಹೇಳ್ತಿರ್ತೀನಿ, ದೂರಿಂದ ಹೇಳ್ತಿರ್ತೀನಿ. ನಾ ಇಲ್ಲಿದಲ್ಲ. ಕೆಲವೊಬ್ರು ಹಂಗೆ ಹಿಂಗೆ ಅಡುಗೆ ಮಾಡ್ತಿರ್ತಾರೆ. ಅದು ಸ್ವಚ್ಛತೆ ಅನ್ನೋದು ಭಾಳ ಶ್ರೇಷ್ಠ. ಆನಂತರ ನೀವು ಬೋಗಣ್ಯಾಗ ಅದೆಲ್ಲ ಈಗ ಮತ್ತು ವೈಜ್ಞಾನಿಕನೂ ಬಂದತ್ತು ಬಿಡ್ರಿ. ಅನ್ನ ಮಾಡುವಾಗ ಕುಕ್ಕರ್ದಾಗ ಏನೂ ಒಳಗೆ ಹೋಗಕ್ಕೆ ಬರೋಂಗಿಲ್ಲ. ಅಲ್ಲಿ ಒಮ್ಮೆ ನೀರು ಉಪ್ಪು ಅಕ್ಕಿ ಹಾಕಿಟ್ರೆ ಒಂದು 2-3 ಶೀಟಿ ಹೊಡೆದ್ರೆ ರೆಡಿನ. ಆನಂತರ ಸಾರು ಎಲ್ಲನೂ ಹಂಗೆ ಬಂದ್ರೆ ಪಾಡ್ರಿ, ನಿಮಗೆ ಕಿರಿಕಿರಿನೇ ಇಲ್ಲ. ನೀವು ಯಾವತ್ತೂ ಧಾರಾವಾಹಿ ನೋಡಿರ್ಬೇಕಾದಂಗೆ. ನಾ ಆಶ್ರಮದಾಗೂ ಹೇಳ್ತಿರ್ತೇನೆ ರೀ, ನಮ್ಮಲ್ಲಿ ಅಡುಗೆ ಮಾಡೋರು ಅದೇನೋ ಓಪನ್ ಕಿಚನ್ ಅಂತೀರಿ, ಟಿವಿನೂ ಅಲ್ಲೇ ಕಿಚನ್ನು ಅಲ್ಲೇ ಅಲ್ಲ. ಈ ಕಡೆ ಅಡುಗೆ ಮಾಡ್ಕೋತ ಆ ಕಡೆ ನೋಡೋದು. ಸೋಸ್ತಿರ್ತಾಳೆ, ಗ್ಲಾಸ್ ಇಲ್ಲಿರ್ತದೆ, ನೀಲಿ ಚಾ ಸೋಸ್ತಿರ್ತಾಳೆ. ನಮ್ಮ ತಾಯಿಯಂದಿರು ಹಂಗೆ ಮಾಡ್ತಿರ್ತಾರೆ. ಅದಕ್ಕೆ ಅಡುಗೆ ಮಾಡುವಾಗ ಪೂರ ಅಲ್ಲೇ ಲಕ್ಷ್ಯ ಇರ್ಬೇಕು. ಅವ ಅಡುಗೆ ಮಾಡೋ ಪಾಪ ಗೊತ್ತಿಲ್ಲ ಹಾಕಿದ್ದ. ಕೆಲವೊಬ್ರು ಉಂಡ್ರು, ಕೆಲವೊಬ್ರು ಉಣ್ಲಿಲ್ಲ. 20 ಮಂದಿಯೊಳಗೆ 10 ಮಂದಿ ಸತ್ತರು. ಇಷ್ಟು ನೋವಾಯ್ತು ಅವನಿಗೆ, ಭಾಳ ನೋವಾಯ್ತು ರೀ ಪಾಪ, ಭಾಳ ನೋವಾಯಿತು. ನೋವಾದ ರಾಜಾಗ ಏನು ಮಾಡ್ತಾನ? ಅವನಿಗೆ ಶಿಕ್ಷಾ ಕೊಡೋರು ಯಾರ್ರೀ? ತಪ್ಪು ಮಾಡಿದವನೇ ರಾಜ, ಶಿಕ್ಷಾ ಕೊಡವನು ರಾಜಾನೇ. ಯಾರು ಏನು ಅನ್ಬೇಕು? ಅಧಿಕಾರಿಗಳು ಕೆಳಗೋರ್ದವ್ರ ಕೆಳ ಅಧಿಕಾರಿಗಳು ಏನಾರು ಮಾಡಿದ್ರೆ ಅದಕ್ಕೆ ಶಿಕ್ಷಾ ಕೊಡ್ಬೋದಾಗಿತ್ತು. ಅವನದೇ ತಪ್ಪಾಗಿತ್ತು. ಇಷ್ಟಾದು ಮರುದಿವಸ ದಾಸೋಹ ಬಂದಾಯ್ತು ರೀ ಅವನದು. ಯಾಕಂದ್ರೆ ಊರನವರೆಲ್ಲ ಮಾತಾಡಕತ್ತಿದ್ರು, ರಾಜ ಊಟಕ್ಕಂತೂ ಕರಿತಾನೋ, ವಿಷ ಹಾಕ್ತಾನ. ಮೊನ್ನೆ 10 ಮಂದಿ ಸತ್ತಾರ. ನಿಮಗೆ ಹೇಳ್ತಾನೆ, ಬಡವರು